ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ನಾನು ಮತ್ತೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಇವತ್ತು ನಾನೇನು ಯಾವುದೇ ರೆಸಿಪಿ ಶೂಟ್ ಮಾಡ್ತಾ ಇಲ್ಲ, ಯಾವುದೇ ವರ್ಕೌಟ್ ವೀಡಿಯೋಸ್ ಅದು ಯಾವುದೂ ಇಲ್ಲ. ಆದರೂ ವೆಯ್ಟ್ ಲಾಸ್ ಬಗ್ಗೆ ನಿಮಗೊಂದು ಒಳ್ಳೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ತೂಕ ನಷ್ಟ ಮಾಡಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತೇಳಿ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಆದರೆ ಏನು ಮಾಡಿದರೂ ಕೂಡ ನಮಗೆ ಒಳ್ಳೆ ರಿಸಲ್ಟ್ ಬರ್ತಾನೆ ಇರೋದಿಲ್ಲ. ಎಷ್ಟೋ ಕಷ್ಟಪಡ್ತಾ ಇರ್ತೇವೆ, ಕ್ರ್ಯಾಶ್ ಡಯಟ್ ಮಾಡ್ತಾ ಇರ್ತೇವೆ, ಊಟ ಬಿಡ್ತೇವೆ, ಬೆಳಗಿನ ಬ್ರೇಕ್ಫಾಸ್ಟ್ ಬಿಡ್ತೇವೆ, ಏನೇನೋ ಸರ್ಕಸ್ ಮಾಡ್ತಾ ಇರ್ತೇವೆ. ಏನು ಮಾಡಿದರೂ ಕೂಡ ವೆಯ್ಟ್ ಲಾಸ್ ಅಂತ ಆಗೋದೇ ಇಲ್ಲ. ಸ್ಕೇಲಲ್ಲಿ 1 ಇಂಚು 1 ಗ್ರಾಮ್ ಕೂಡ ಕಡಿಮೆ ಆಗ್ತಾ ಇರೋದಿಲ್ಲ. ಇದರಿಂದ ಎಲ್ಲರೂ ಏನು ಮಾಡ್ತಾರೆ, ಏನು ಮಾಡಿದರೂ ವೆಯ್ಟ್ ಲಾಸ್ ಆಗಲ್ಲಪ್ಪ, ನಾನು ಅದರ ಕಡೆ ಯೋಚನೆ ಮಾಡಲ್ಲ ಅಂಥೇಳಿ ಅದನ್ನು ಬಿಟ್ಬಿಡ್ತಾರೆ. ಮಾಮೂಲಿ ಹಾಗೆ ಇದ್ಬಿಡ್ತಾರೆ, ಮತ್ತೆ ತನ್ನ ವೆಯ್ಟನ್ನು ಜಾಸ್ತಿ ಮಾಡ್ಕೊಳ್ತಾ ಇರ್ತಾರೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ? ಹೆಚ್ಚಿನವರು ಹೇಳ್ತಾರೆ ವೆಯ್ಟ್ ಲಾಸ್ ಆಗಲ್ಲ ಅಂಥೇಳಿ. ಆದರೆ ವೆಯ್ಟ್ ಲಾಸ್ ಖಂಡಿತವಾಗಿಯೂ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು. ಆದರೆ ಅದನ್ನು ಸರಿಯಾದ ವಿಧಾನವನ್ನು, ಯಾವ ರೀತಿ, ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಕಾರಣದಿಂದಾಗಿ ನಮಗೆ ವೆಯ್ಟ್ ಲಾಸ್ ಆಗೋದಿಲ್ಲ. ವೆಯ್ಟ್ ಲಾಸ್ ಆಗಲಿಕ್ಕೆ ಮೇಯ್ನ್ ನಮಗೆ ಇರಬೇಕಾದ್ದು, ನಮಗೊಂದು ಗುರಿ ಇರಬೇಕು. ನಾನಿಷ್ಟು ಒಂದು ವೆಯ್ಟ್ ಲಾಸ್ ಆಗಲೇಬೇಕು ಅನ್ನುವಂತಹ ಗುರಿ ಇರಬೇಕು. ಮನಸ್ಸಲ್ಲಿ ಒಂದು ದೃಢತೆ ಇರಬೇಕು, ಹಠ ಇರಬೇಕು. ಹಾಗೆ ಆಗ್ತದೆ ಅಂತ ಹೇಳುವ ನಂಬಿಕೆ ಕೂಡ ಇರಬೇಕು. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಅದ್ರ ಜೊತೆಗೆ ಮುಖ್ಯವಾಗಿ ಪೇಷನ್ಸ್ ಹೇಳುವಂಥದ್ದು ಇಂಪಾರ್ಟೆಂಟ್. ತಾಳ್ಮೆ ಇರಬೇಕು. 1 ತಿಂಗಳಾದರೂ ವೆಯ್ಟ್ ಲಾಸ್ ಆಗಿಲ್ಲ ಅಂತ ಹೇಳಿದರೆ ಅಲ್ಲಿಗೆ ಬಿಟ್ಬಿಡೋದಲ್ಲ. ಕನ್ಸಿಸ್ಟೆನ್ಸಿ ಇರಬೇಕು. ವರ್ಕೌಟಲ್ಲಿ ಆಗಿರ್ಬೋದು, ಫುಡ್ ಡಯಟಲ್ಲಾಗಿರ್ಬೋದು, ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಅದಿಲ್ಲ ಅಂತ ಹೇಳಿದರೆ ವೆಯ್ಟ್ ಲಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. 4 ದಿನ ವೆಯ್ಟ್ ಲಾಸ್ ಮಾಡಿ 5ನೇ ದಿನಕ್ಕೆ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತೇಳಿ ಕೈ ತೊಳ್ಕೊಂಡ್ರೆ ಖಂಡಿತ ವೆಯ್ಟ್ ಲಾಸ್ ಆಗಲ್ಲ. ಮತ್ತು ಕೆಲವರಿಗೆ ಹೊಟ್ಟೆ ಬೊಜ್ಜು ಇರ್ತದೆ. ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡಬೇಕು ಅಂಥೇಳಿ ಹೊಟ್ಟೆಗೆ ಮಾತ್ರ ಸಂಬಂಧಪಟ್ಟ ಎಕ್ಸಸೈಸನ್ನು ಮಾಡ್ತಾರೆ. ಇದರಿಂದ ಕೂಡ ವೆಯ್ಟ್ ಲಾಸು ಆಗಲ್ಲ, ಹೊಟ್ಟೆ ಬೊಜ್ಜು ಕರಗಲ್ಲ. ಇದು ಏನು ಹೇಳ್ತಾರೆ, ಸ್ಪಾಟ್ ರಿಡಕ್ಷನ್ ಅಂತೇಳಿ ಕರೀತೇವೆ. ಬರೀ ಒಂದೇ ಜಾಗಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿ ವರ್ಕೌಟ್ ಮಾಡುವಂಥದ್ದು. ಕೆಲವರಿಗೆ ಕಾಲು ತೋರ ಇರ್ತದೆ, ಶೋಲ್ಡರ್ ತೋರ ಇರ್ತದೆ, ಹಾಗೆ ಸೊಂಟದ ಹತ್ರ ಫ್ಯಾಟ್ ಇರ್ತದೆ, ಹಾಗೆ ಬೆಲ್ಲಿ ಫ್ಯಾಟ್ ಇರ್ತದೆ. ಹಾಗೆ ಅದನ್ನೊಂದನ್ನೇ ರಿಡಕ್ಷನ್ ಮಾಡ್ಕೊಳ್ಬೇಕು ಅಂತೇಳಿ ಅದನ್ನು ಸ್ಪಾಟ್ ರಿಡಕ್ಷನ್ ಅಂತ ಹೇಳ್ತೇವೆ. ಅದು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಓವರಾಲ್ ವೆಯ್ಟನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಈಗ ಬೆಲ್ಲಿ ಫ್ಯಾಟ್ ಹೋಗಬೇಕು ಅಂತ ಇದ್ದರೂ, ವೆಯ್ಟ್ ಲಾಸ್ ಆಗಬೇಕು ಅಂತ ಇದ್ದರೂ, ಫ್ಯಾಟ್ ಲಾಸ್ ಆಗಬೇಕಂತ ಇದ್ದರೂ ಮೇಯ್ನ್ ನಾವು ಸರಿಯಾದ ರೀತಿಯಲ್ಲಿ ವರ್ಕೌಟನ್ನು ಮಾಡಬೇಕು. ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟನ್ನು ಮಾಡಬೇಕು. ಆಮೇಲೆ ಆಹಾರ ಕೂಡ ಅಷ್ಟೇ ಇಂಪಾರ್ಟೆಂಟ್. ಎಕ್ಸಸೈಸಿಗಿಂತ ಕೂಡ ನಾವು ತಗೊಳ್ಳುವಂಥ ಆಹಾರ ತುಂಬ ಇಂಪಾರ್ಟೆಂಟ್. ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಇರ್ಬೋದು, ಮಧ್ಯಾಹ್ನದ ಊಟ ಲಂಚ್ ಇರ್ಬೋದು, ಹಾಗೆ ರಾತ್ರಿಯ ಡಿನ್ನರ್ ಇರ್ಬೋದು. ಅದರಲ್ಲಿ 3ರಲ್ಲಿ ಕೂಡ ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಕಾರ್ಬ್ ಇರಬೇಕು, ಹಾಗೆ ಪೋಷನ್ ಕಂಟ್ರೋಲ್ ಇರಬೇಕು. ಕ್ವಾಂಟಿಟಿ ಎಷ್ಟಿದೆ ಅನ್ನೋದು ಇರಬೇಕು. ಮಾಡ್ರೇಷನ್ ಆಗಿ ತಿನ್ನಬೇಕು. ನಮ್ಮ ಕ್ಯಾಲೋರಿ ಡೆಫಿಸಿಟ್ ಇರಬೇಕು. ನಾವೊಂದು 75 kg ಇದ್ದೇವೆ, ನಮ್ಮ ವೆಯ್ಟ್ ಲಾಸ್ ಆಗಬೇಕು ಅಂದರೆ 1500 ಕ್ಯಾಲೋರೀಸ್ ಒಳಗಡೆ ತಿನ್ನಬೇಕು. ಅದನ್ನು ಬ್ಯಾಲೆನ್ಸ್ ಮಾಡಿದರೆ ಖಂಡಿತವಾಗಿಯೂ ವೆಯ್ಟ್ ಲಾಸ್ ಆಗ್ತದೆ. ಹಾಗೆ ಪ್ರೋಟೀನ್ ಮತ್ತು ಫೈಬರ್ ಇದೆಯಾ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ಸುಮಾರು ಇಮೇಜಸ್ ಹಾಕಿದ್ದೇನೆ ನೋಡಿ. ನಮ್ಮ ಸೌತ್ ಇಂಡಿಯನ್ ಮೀಲ್ಸ್ ಇರ್ಬೋದು, ಅದರ ಇಮೇಜಸ್ ನಾನಿಲ್ಲಿ ಹಾಕಿದ್ದು. ಬೆಳಿಗ್ಗೆ ಇಡ್ಲಿ ತಗೊಳ್ಬೋದು, ದೋಸೆ ತಿನ್ಬೋದು, ಚಿತ್ರಾನ್ನ ತಿನ್ಬೋದು. ಈಗ ನೀವು ಚಿತ್ರಾನ್ನ ಬೆಳಿಗ್ಗೆ ತಿನ್ನೋದಾದರೂ ಚಿತ್ರಾನ್ನದ ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದರ ಜೊತೆಗೆ ಪ್ರೋಟೀನನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. 2 ಮೊಟ್ಟೆಯನ್ನು ಸೇರಿಸ್ಕೊಳ್ಳಿ. ಅಥವಾ ನೀವು ವೆಜಿಟೇರಿಯನ್ ಆಗಿದ್ದರೆ ಪನ್ನೀರ್ ಅಥವಾ ಬಾದಾಮಿ ಮೊಸರು ತಗೊಳ್ಳಿ. 1 ಬೌಲಷ್ಟು, 1 ಕಪ್ಪಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಕೂಡ ನಿಮ್ಮ ಒಂದು ಮೀಲಲ್ಲಿ ಪ್ರೋಟೀನನ್ನು, ಫೈಬರನ್ನು, ತರಕಾರಿಯನ್ನು ಆ್ಯಡ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಖಂಡಿತ ವೆಯ್ಟ್ ಲಾಸ್ ಸಾಧ್ಯ. ಹಾಗೆ ಮತ್ತು ಸ್ಪಾಟ್ ರಿಡಕ್ಷನ್ ಮಾಡ್ತೇನೆ ಅಂತೇಳಿ ಹೋದರೆ ಅದು ಖಂಡಿತ ಸಾಧ್ಯ ಇಲ್ಲ. ಆಮೇಲೆ ಮೇಯ್ನ್ ನಿದ್ದೆ ಮಾಡುವಂಥದ್ದು. ನೀವು ದಿನಕ್ಕೆ 8 ಗಂಟೆಗಳಷ್ಟು, 24 ಗಂಟೆಯಲ್ಲಿ 8ರಿಂದ 9 ಗಂಟೆ ನಿದ್ದೆ ಮಾಡಿದರೂ ಕೂಡ ಬೆಸ್ಟ್. ನೀವು ವರ್ಕೌಟ್ ಎಲ್ಲ ಮಾಡ್ತೀರಿ ಅಂತ ಹೇಳಿದರೆ ದೇಹಕ್ಕೆ ರೆಸ್ಟ್ ಕೊಡಬೇಕು. ನೀವು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆ ತುಂಬಾ ಸುಸ್ತಾಗ್ತದೆ, ಟಯರ್ಡ್ ಆಗ್ತದೆ. ಮಸಲ್ಸ್, ನಿಮ್ಮ ಬಾಡಿ ತುಂಬ ಟಯರ್ಡ್ ಆಗಿರ್ತದೆ. ಅದು ರಿಕವರಿ ಆಗಲಿಕ್ಕೆ ಟೈಮ್ ತೊಗೊಳ್ತದೆ. ಹಾಗಾಗಿ ನೀವು ರೆಸ್ಟ್ ತಗೋಬೇಕು.
ನಿದ್ರೆ ಮಾಡಬೇಕು. ರಾತ್ರಿ ಒಂದು 9 ಗಂಟೆಗೆ ಮಲಗಿದರೆ ಬೆಳಿಗ್ಗೆ ಒಂದು 6 ಗಂಟೆವರೆಗೆ ಚೆನ್ನಾಗಿ ನಿದ್ದೆ ಮಾಡಿ. ಇದು ಕೂಡ ನಮ್ಮ ವೆಯ್ಟ್ ಲಾಸಿಗೆ ತುಂಬ ತುಂಬ ಹೆಲ್ಪ್ ಮಾಡ್ತದೆ. ನಿದ್ದೆ ಸರಿಯಾಗಿಲ್ಲ, ಸ್ಟ್ರೆಸ್ ಇದೆ ಅಂತ ಹೇಳಿದರೆ ವೆಯ್ಟ್ ಲಾಸ್ ಆಗೋದೇ ಇಲ್ಲ. ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಳ್ಳಿ. ಸ್ಟ್ರೆಸ್ ಅಂತ ಹೇಳೋದು ಆರೋಗ್ಯವನ್ನು ಇಂಪ್ರೂವ್ ಮಾಡ್ತದೆ. ಸ್ಟ್ರೆಸ್ಸನ್ನು ಕಡಿಮೆ ಮಾಡಿಕೊಂಡ್ರೆ ಸ್ಟ್ರೆಸ್ ಇಂದಾಗಿ ತುಂಬ ಕಾಯಿಲೆಗಳು ಬರ್ತದೆ. BP ಆಗಿರ್ಬೋದು, ಹಾರ್ಟ್ ಅಟ್ಯಾಕ್ ಮುಂತಾದಕ್ಕೆ ಎಲ್ಲದಕ್ಕೂ ಕಾರಣ ಸ್ಟ್ರೆಸ್ಸನ್ನು ಮೊದಲು ಕಡಿಮೆ ಮಾಡಿಕೊಳ್ಬೇಕು. ಸ್ಟ್ರೆಸ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಎಷ್ಟು ಸ್ಟ್ರೆಸ್ ತಗೊಳ್ತೇವಲ್ಲ ನಾವು, ಈ ಸ್ಟ್ರೆಸ್ ಇಲ್ಲದೆ ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಸ್ಟ್ರೆಸ್ ಇದೆ ಲೈಫಲ್ಲಿ. ಹಾಗಂತೇಳಿ ಸ್ಟ್ರೆಸ್ ಮಾಡಿದರೆ ಎಲ್ಲನೂ ಸರಿಯಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಯಾವುದೇ ವಿಷಯ ಇರಲಿ ಅದನ್ನು ಕೂಲಾಗಿ ಹ್ಯಾಂಡ್ಲ್ ಮಾಡೋದನ್ನು ನಾವು ಕಲಿಬೇಕು. ಮತ್ತು ಯಾವುದರ ಬಗ್ಗೆ ಕೂಡ ಒಂದು ಅಸಮಾಧಾನ ಇರುತ್ತೆ ಲೈಫಲ್ಲಿ. ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡೋದನ್ನು ನಾವು ಕಡಿಮೆ ಮಾಡಬೇಕು. ಅವನ ಹತ್ರ ಅದಿದೆ, ಇವನ ಹತ್ರ ಇದಿದೆ, ನನ್ನ ಹತ್ರ ಇಲ್ಲ, ನನಗೂ ಬೇಕು ಅಂಥೇಳಿ ಈ ಒಂದು ಯುಗದಲ್ಲಿ ಎಲ್ಲರೂ ದುಡ್ಡಿನ ಹಿಂದೆ ಓಡೋದಾಗಿದೆ. ಆರೋಗ್ಯ ಯಾರಿಗೂ ಬೇಡ. ವರ್ಕೌಟ್ ಮಾಡೋದು, ಜಿಮ್ಮಿಗೆ ಹೋಗ್ತೀಯಾ ಕೇಳಿದರೆ ಜಿಮ್ಮಿಗೆ ಹೋಗಲಿಕ್ಕೆ ನನಗೆ ಟೈಮ್ ಇಲ್ಲ, ಎಕ್ಸಸೈಸ್ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ ಅಂತಾರೆ. ಬೇರೆ ಎಲ್ಲದಕ್ಕೂ ಟೈಮ್ ಇದೆ. 1 ಗಂಟೆ ಕೂತು ಮೊಬೈಲ್ ನೋಡ್ತಾರೆ, ಬೇರೆಯವರ ಸ್ಟೇಟಸ್ ನೋಡ್ತೀವಿ, ಅದಕ್ಕೆಲ್ಲ ನಮಗೆ ಟೈಮ್ ಇದೆ. ಆದರೆ ವರ್ಕೌಟ್ ಮಾಡಲಿಕ್ಕೆ ಮಾತ್ರ ಟೈಮ್ ಇಲ್ಲ ಹೇಳ್ತೇವೆ. ಇದು ಇಷ್ಟು ಸತ್ಯ. ಹಾಗಾಗಿ ನಿಮಗೆ ನೀವು ಟೈಮ್ ಕೊಡಬೇಕು. ಒಂದು ವರ್ಕೌಟ್ ಮಾಡಲಿಕ್ಕೆ, ನೀರು ಕುಡಿಲಿಕ್ಕೆ, ನಿದ್ದೆ ಮಾಡಲಿಕ್ಕೆ, ಇದು 3 ಸರಿಯಾಗಿ ನೋಡ್ಕೊಳ್ಬೇಕು. ಕೆಲವರು ನೀರೇ ಕುಡಿಯೋದಿಲ್ಲ. ನೀರು ಕುಡಿಯೋದಿದ್ರೆ ಕೂಡ ತುಂಬಾ ಸಮಸ್ಯೆಗಳಾಗ್ತದೆ. ಹಾರ್ಟ್ ಡಿಹೈಡ್ರೇಷನ್ ಆಗ್ತದೆ, ಹಾರ್ಟಿಗೆ ಪ್ರಾಬ್ಲಮ್ ಆಗ್ತದೆ, ಹಾಗೆ ಕಿಡ್ನಿಗೆ ಪ್ರಾಬ್ಲಮ್ ಆಗ್ತದೆ ನೀರು ಕುಡಿಯೋದೇ ಇದ್ದರೆ. ಇದೆಲ್ಲ ನಮಗೆ ಗೊತ್ತೇ ಆಗೋದಿಲ್ಲ. ಸಣ್ಣ ಏಜಲ್ಲಿ ನಾವು ಒಂದು ಕೆಲಸದ ಹಿಂದೆಯೇ ಹೋಗಿಬಿಡ್ತೇವೆ. ಮಕ್ಕಳ ಕೆಲಸ, ಮನೆ ಕೆಲಸ, ಇದೇ ನಮ್ಮ ಕೆಲಸ ಆಗಿರ್ತದೆ. ಈ ರೀತಿ ಮಾಡೋದ್ರಿಂದಲೇ ನಮ್ಮ ತೂಕ ಹೆಚ್ಚಳ ಆಗ್ತದೆ. ಸ್ಟ್ರೆಸ್ ಫುಲ್ ಲೈಫು ಏನೋ ಇದನ್ನು ತಿನ್ನೋದು, ಸಿಕ್ಕಾಪಟ್ಟೆ ತಿನ್ನೋದು, ಹೈ ಕ್ಯಾಲರಿ ಫುಡ್ ತಿನ್ನೋದು, ಹೊರಗಡೆ ತಿನ್ನೋದು, ಜಂಕ್ ತಿನ್ನೋದು, ಈ ರೀತಿ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ಸಮಯ ಕಳೆದೇ ಹೋಗಿಬಿಡುತ್ತೆ. ಇಲ್ಲಿ ವೆಯ್ಟ್ ಜಾಸ್ತಿ ಆಗ್ತಾನೆ ಇರ್ತದೆ. ಒಬೆಸಿಟಿ ಆಗಿದ್ದು ಗೊತ್ತೇ ಆಗಿರೋದಿಲ್ಲ. ಹೊಸ ಡ್ರೆಸ್ ಈಗ ಕಬಾಟಲ್ಲಿದ್ದ ಡ್ರೆಸ್ನ ತಗೊಂಡು ಹಾಕುವಾಗ ಹಾಕಲಿಕ್ಕೆ ಆಗಲ್ಲ. ಯಾಕೆ ನೋಡಿದರೆ ವೆಯ್ಟ್ ಜಾಸ್ತಿ ಆಗಿದೆ. ಹೀಗೆ ಆಗುತ್ತೆ ಕೆಲವೊಮ್ಮೆ. ಹಾಗಾಗಿ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಅರಿವಿರಬೇಕು. ಏನು ತಿಂತೇವೆ, ಏನು ಮಾಡ್ತೇವೆ, ಎಕ್ಸಸೈಸ್ ಮಾಡ್ತೇವಾ ಅನ್ನೋದು ನಮಗೆ ಗೊತ್ತಿರಬೇಕು. ಹಾಗೆ ಇವತ್ತಿನ ವಿಡಿಯೋ ನಾನು ಅಷ್ಟೇ ಹೇಳೋದು, ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ಒಳ್ಳೆಯ ಆಹಾರ ತಿನ್ನಬೇಕು, ಕೂಲಾಗಿರಬೇಕು, ಮೇಯ್ನಾಗಿ ತಾಳ್ಮೆಯಿಂದ ಇರಬೇಕು, ಎಕ್ಸಸೈಸ್ ಮಾಡಬೇಕು, ನೀರು ಕುಡಿಬೇಕು, ನಿದ್ದೆ ಮಾಡಬೇಕು. ಇವಿಷ್ಟನ್ನು ಮಾಡ್ತಾ ಹೋಯಿತು ಅಂದರೆ ಖಂಡಿತ ನೀವು ನಿಮ್ಮ ಹೊಟ್ಟೆ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಬೋದು, ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು. ಯಾಕಂದರೆ ನನ್ನ ತೂಕ ಕೂಡ 77 kg ಆಗಿತ್ತು. ನಾನು ಕೂಡ ಒಬೆಸಿಟಿಗೆ ಹೋಗ್ತೇನೆ ಅಂತೇಳಿ ಅಂದ್ಕೊಂಡಿದ್ದೆ. ಥೈರಾಯ್ಡ್ ಬಂದಿತ್ತು ಕಾಯಿಲೆ, ಅದನ್ನು ರಿವರ್ಸ್ ಮಾಡ್ಕೊಂಡಿದ್ದೇನೆ. ಈಗ ಟ್ಯಾಬ್ಲೆಟ್ ಬಿಟ್ಟಿದ್ದೇನೆ. ಇದೆಲ್ಲವೂ ಕೂಡ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀವು ನೋಡಿರ್ಬೋದು. ಈಗ 77 kg ಇದ್ದವಳು 73 ಹತ್ತಿರಕ್ಕೆ ಬಂದಿದ್ದೇನೆ. ಈಗ ಕನ್ಸಿಸ್ಟೆನ್ಸಿಯಾಗಿ ವರ್ಕೌಟ್ ಮಾಡ್ತಿದ್ದೇನೆ. ಹಾಗೆ ಪ್ರೋಟೀನ್ ಫುಡ್, ಫೈಬರನ್ನೆಲ್ಲ ತಗೊಳ್ತಾ ಇದ್ದೇನೆ. ಒಳ್ಳೆ ನಿದ್ದೆಯನ್ನು ಮಾಡ್ತಾ ಇದ್ದೇನೆ. ನೀರು ಕೂಡ ಸಾಕಷ್ಟು ಕುಡಿತಾ ಇದ್ದೇನೆ. ಈ ಸಮ್ಮರಲ್ಲಿ ಉಂಟಲ್ಲ, ನೀವು ತುಂಬ ನೀರನ್ನು ಕುಡಿಬೇಕು. ಎಳ್ನೀರು ಕುಡಿಬೋದು, ಮಜ್ಜಿಗೆ ನೀರು ಕುಡಿಬೋದು, ಮತ್ತು ಚಿಯಾ ಸೀಡ್ಸ್, ಮತ್ತು ಅಂಟುಗೋಂದು ಅಂತ ಹೇಳ್ತಾರೆ, ಅದನ್ನು ಕೂಡ ನೀರಲ್ಲಿ ನೆನೆಸಿ ಬೆಳಿಗ್ಗೆ ತಗೊಳ್ಳುವಂಥದ್ದು. ಅದನ್ನು ತುಂಬಾ ತಂಪದು. ಹಾಗೆ ಎಳ್ಳು, ಹೆಸರು ಕಾಳು ಅಂಥದ್ದನ್ನೆಲ್ಲ ನೀವು ಬಳಸಿಕೊಳ್ಬೋದು. ಅದು ಎಳ್ಳು ಜ್ಯೂಸ್ ಮಾಡಿ ಕುಡಿತಾರೆ, ಹಾಗೆ ಹೆಸರು ಕಾಳು ಜ್ಯೂಸ್ ಮಾಡಿ ಕುಡಿತಾರೆ. ಆ ಥರ ತಂಪು. ಸಮ್ಮರಲ್ಲಿ ಸೌತ್ ಇಂಡಿಯಾ ಕೇಳೋದೇ ಬೇಡ, ನಿಮಗೆ ತುಂಬ ಸೆಕೆ ಬರ್ತದೆ. ಹಾಗಾಗಿ ನೀವು ಸಮ್ಮರಲ್ಲಿ ದಿನಕ್ಕೊಂದು 4 ರಿಂದ 5 ಲೀಟ್ರಷ್ಟು ನೀರು ಕುಡಿಬೇಕಾಗ್ತದೆ. ಮಾಮೂಲಿಯಾಗಿ 2.5 ರಿಂದ 3 ಲೀಟ್ರಷ್ಟು ನೀರನ್ನು ಕುಡಿಬೇಕು. ಮಳೆಗಾಲ, ಚಳಿಗಾಲ ಯಾವ ಕಾಲದಲ್ಲಾದರೂ 2.5 ರಿಂದ 3 ಲೀಟ್ರಷ್ಟು ನೀರು ಕುಡಿಬೇಕು. ಆದರೆ ಸಮ್ಮರಲ್ಲಿ ಅಂತ ಡಬ್ಬಲ್ ನೀರು ನಾವು ಖಂಡಿತ ಅಷ್ಟು ಬಾಯಾರಿಕೆ ಆಗ್ತದೆ. ಒಂದು ಸತಿ ನೀರು ಕುಡಿಬೇಕಾದ್ರೆ 3 ರಿಂದ 4 ಗ್ಲಾಸ್ನು ಗೊಟ ಕುಡಿತೇವೆ. ಅಷ್ಟು ಸ್ವೆಟ್ ಆಗ್ತದೆ, ಅಷ್ಟು ಬಾಯಾರಿಕೆ ಆಗ್ತದೆ. ಹಾಗೆ ನೀವು ಹೈ ಪ್ರೋಟೀನ್ ರೆಸಿಪಿಗಳಿರ್ಬೋದು, ಮಧ್ಯಾಹ್ನದ ಲಂಚ್ ಇರ್ಬೋದು, ರಾತ್ರಿ ಡಿನ್ನರ್ ಇರ್ಬೋದು, ಪ್ರತಿಯೊಂದು ಕೂಡ ನನ್ನ ವೀಡಿಯೋದಲ್ಲಿದೆ, ನೀವು ನೋಡ್ಕೊಳ್ಬೋದು. ದೋಸೆಗಳು, ಮಿಲೆಟನ್ನು ಯೂಸ್ ಮಾಡ್ಕೊಳ್ಬೋದು, ಕಿನೋವಾವನ್ನು ಯೂಸ್ ಮಾಡ್ಕೊಳ್ಬೋದು. ಹೈ ಪ್ರೋಟೀನ್ ಸೋರ್ಸ್ ಅಂತ ಹೇಳಿ ವೆಜಿಟೇರಿಯನ್ಗಳಿಗೆ ಹೇಳೋದಾದರೆ ಮೇಯ್ನಾಗಿ ಪನ್ನೀರ್ ತಿನ್ನಲಿಕ್ಕಾಗಲಿಲ್ವಾ, ಸೋಯಾ ಚಂಕ್ಸ್ ತಿನ್ಬೋದು. ಯಾಕೆಂದರೆ ಪನ್ನೀರ್ ತುಂಬ ಕಾಸ್ಟ್ಲಿ.
ಯಾವಾಗಲೂ ತಿನ್ಲಿಕ್ಕೆ ಕಷ್ಟ ಅಂತ ಹೇಳೋರು ಅಥವಾ ಪನ್ನೀರ್ ಇಷ್ಟ ಇಲ್ಲ ಅಂತ ಹೇಳೋರು ಸೋಯಾ ಚಂಕ್ಸನ್ನು ಕೂಡ ತಿನ್ಬೋದು. ಸೋಯಾ ಚಂಕ್ಸ್ ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಿಮಗೆ ಬೇಳೆಕಾಳುಗಳನ್ನು ಸೇರಿಸ್ಕೊಳ್ಬೋದು. ತೊಗರಿ ಬೇಳೆ ಇರ್ಬೋದು, ಕಡಲೆಬೇಳೆ ಅಂಥದ್ದನ್ನು ನೀವು ಅಡುಗೆಯಲ್ಲಿ ಬಳಸಿಕೊಂಡು ತಿನ್ಬೋದು. ಮೊಸರನ್ನು ತಿನ್ಬೋದು. ಇನ್ನು ಎಗ್ ತಿನ್ನುವವರಾಗಿದ್ದರೆ, ನಾನ್ ವೆಜಿಟೇರಿಯನ್ ಆಗಿದ್ದರೆ ಮೇಯ್ನ್ ಪ್ರೋಟೀನ್ ಸೋರ್ಸ್ ಅಂದರೆ ಎಗ್, ಚಿಕನ್ ಬ್ರೆಸ್ಟ್, ಚಿಕನ್ ಬ್ರೆಸ್ಟ್, ಫಿಶ್ ಇವುಗಳನ್ನು ನೀವು ನಿಮ್ಮ ಒಂದು ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಡಿನ್ನರಿಗೆ ನೀವು ಕಿಚಡಿಗಳನ್ನು ಮಾಡಿ ತಿನ್ಬೋದು. ಅದರಲ್ಲಿ ಹೆಸರು ಬೇಳೆಯಿಂದ ಕಿಚಡಿ ಮಾಡಿದರೆ ಅದರಲ್ಲಿ ಎಲ್ಲ ಪ್ರೋಟೀನ್ ಸೋರ್ಸ್ ಇದೆ. ಹಾಗೆ ಮೊಸರು, ಹಾಲು ಹೈ ಫ್ಯಾಟ್ ಆದ ಮೇಲೆ, ಮತ್ತು ಪೀನಟ್ ನೆಲಕಡಲೆ ಅದರಲ್ಲಿ ಕೂಡ ಹೈ ಫ್ಯಾಟ್ ಇದೆ, ಒಳ್ಳೆ ರೀತಿಯಂತಹ ಪ್ರೋಟೀನ್ ಇದೆ. ಅದನ್ನು ಕೂಡ ಕನ್ಸ್ಯೂಮ್ ಮಾಡ್ಕೊಳ್ಬೋದು. ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ನೀವು. ಪೀನಟ್ ಬಟರ್ ಮತ್ತು ಬರೀ ಕಾರ್ಬೋಹೈಡ್ರೇಟ್ ತಿಂದರೆ ಕೂಡ ವೆಯ್ಟ್ ಲಾಸಿಗೆ ಅದು ಹೆಲ್ಪ್ ಮಾಡಲ್ಲ, ವೆಯ್ಟ್ ಗೇಯ್ನ್ ಆಗುತ್ತೆ. ಬರೀ ಕಾರ್ಬೋಹೈಡ್ರೇಟನ್ನು ತಿಂತಾ ಹೋದರೆ ಏನೂ ಕೂಡ ಯೂಸ್ ಇಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.